ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಬನ್ನಿ, ಇವತ್ತಿನ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನರಿಗೆ ಗೊಂದಲ ಇರ್ತಕ್ಕಂಥದ್ದು. ಹಾಗೆಯೇ ಒಂದು ಅನುಮಾನಾಸ್ಪದ, ನಾವು ಏನಾದರೂ ಮಾಡಿದ್ರೆ ಏನಾದರೂ ಆಗ್ಬಿಡುತ್ತಾ, ಈ ಥರ ಇದ್ದಾಗ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಏನಾದರೂ ಆಗ್ಬಿಡುತ್ತಾ, ನಮಗೆ ತೊಂದರೆ ಆಗುತ್ತಾ ಮುಂದೆ ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಗೊಂದಲ ಇದೆ. ಹಾಗೆ ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇದು ಅಂತಲೇ ಹೇಳ್ಬೋದು. ಯಾಕೆಂದರೆ ಹೇಳಿದ್ರೆ ತುಂಬ ಜನರಲ್ಲಿ ಗೊಂದಲಗಳಿದೆ, ಭಯಗಳಿದೆ, ಆತಂಕಗಳಿದೆ. ಇದೆಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇನಪ್ಪ ವಿಷಯ ಅಂತ ಹೇಳಿದ್ರೆ, ಮುಟ್ಟಾದಾಗ, ಪೀರಿಯಡ್ಸ್ ಬಂದಾಗ ನಾವು ಶುಭ ಮುಹೂರ್ತಗಳಿಗಾಗಿರ್ಬೋದು ಅಥವಾ ನಮ್ಮ ಮನೆಯ ಪೂಜೆಗಳಿಗಾಗಿರ್ಬೋದು, ನಮ್ಮ ಮನೆಯಲ್ಲಿ ನಡ್ತಕ್ಕಂಥ ಶುಭ ಸಮಾರಂಭ ಆಗಿರ್ಬೋದು, ಪೂಜೆಗೆ ಕೂರೋದಾಗಿರ್ಬೋದು ಅಥವಾ ಹೊರಗಡೆ ನಡೆಯೋತಕ್ಕಂಥ ಶುಭ ಸಮಾರಂಭ, ಶುಭ ಮುಹೂರ್ತಗಳಾಗಿರ್ಬೋದು, ನಮ್ಮ ಮನೆಯಲ್ಲಿ ಯಾವುದೇ ಒಂದು ಇದಕ್ಕೆ ಹೋದರೂ ಕೂಡ ಅಲ್ಲೇನಾದರೂ ಪೂಜೆಗೆ ಪೀರಿಯಡ್ಸ್ ಆದಾಗ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲೇನಾದರೂ ಕೆಟ್ಟದ್ದು ನಡೆಯುತ್ತಾ ಅನ್ನೋ ಒಂದು ತುಂಬ ಜನರಿಗೆ ಗೊಂದಲ ಇರುತ್ತೆ. ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಫಸ್ಟು ನೀವೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ತುಂಬ ಜನರಿಗೆ ಗೊಂದಲಗಳು ಏನಪ್ಪ ಅಂತ ಹೇಳಿದ್ರೆ, ನಾವು ಪೀರಿಯಡ್ಸ್ ಆದಾಗ ಪೂಜೆಗೆ ಕೂರಬಾರ್ದಾ ಅಥವಾ ಪೂಜೆ ನಡೀತಿರ್ತಕ್ಕಂಥ ಒಂದು ಶುಭ ಸಮಾರಂಭಗಳಿಗೆ ನಾವು ಹೋಗಬಾರ್ದಾ. ಈಗ ಎಕ್ಸಾಂಪಲ್ ಆಗಿ ಒಂದು ಶ್ರೀಮಂತ ಕಾರ್ಯ ಆಗಿರ್ಬೋದು ಅಥವಾ ಮನೆ ಗೃಹಪ್ರವೇಶ ಆಗಿರ್ಬೋದು, ವಾಸ್ತುದು ಒಂದು ಪೂಜೆ ಆಗಿರ್ಬೋದು, ಇದಕ್ಕೆ ಥರ ನಾಮಕರಣ ಆಗಿರ್ಬೋದು, ಸಣ್ಣ ಮಕ್ಕಳನ್ನು ಮುಟ್ಟೋದಾಗಿರ್ಬೋದು, ಈ ಥರ ಎಲ್ಲನೂ ಕೂಡ ನಾವು ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ತುಂಬ ಜನರಿಗೆ ಗೊಂದಲ ಇರುತ್ತೆ. ಯಾಕೆ ಮಾಡಬಾರ್ದು, ಮಾಡಿದ್ರೆ ನಾವು ಅದರಿಂದ ಏನಾದರೂ ಕೆಡುಕಾಗುತ್ತಾ ಅಥವಾ ನಾವು ಮುಟ್ಟಿದ್ರಿಂದನೇ ಏನಾದರೂ ಕೆಡುಕಾಯ್ತಾ, ಈ ಥರ ತುಂಬ ಜನರಿಗೆ ಗೊಂದಲಗಳಿದೆ. ಹೆಣ್ಮಕ್ಳು ಅಂತ ಹೇಳಿದ್ರೆ ಸಾಕಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದು ನಮ್ಮಿಂದಾನೇ ಅಂತ ನಾವು ಅಂದ್ಕೊಂಡಿರ್ತೀವಿ. ಯಾಕೆ ಹಾಗೆ ಅಂದ್ಕೋಬೇಕು? ನಮ್ಮಿಂದ ಏನು ಪ್ರಾಬ್ಲಮ್ ಆಗುತ್ತೆ? ನಮ್ಮಿಂದ ಪ್ರಾಬ್ಲಮ್ ಆಗೋದಾದರೂ ಏನಿದೆ ಹೇಳಿ? ಅದೆಲ್ಲ ಪ್ರಕೃತಿ ನಿಯಮ, ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು ನಮಗೆ ಬಂದಿರೋವಂಥದ್ದು. ಅದರಿಂದ ಯಾವುದೇ ಒಂದು ತೊಂದರೆಗಳಾಗೋದಿಲ್ಲ. ಇಂದಿನ ಕಾಲದಲ್ಲಿ ಏನಕ್ಕಪ್ಪ ಈ ಥರ, ಹಿಂದಿನ ಕಾಲದಿಂದಲೂ ಕೂಡ ಇದು ನಡೀತಾ ಬಂದಿದೆ. ಆವಾಗಿನ ಕಾಲದಲ್ಲಿ ಏನಕ್ಕಪ್ಪ ಪೂಜೆ ಪುನಸ್ಕಾರಗಳಿಗೆ ಹೆಣ್ಮಕ್ಳನ್ನು ಕೂರಿಸ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಇವಾಗಿನ ಒಂದು ಫೆಸಿಲಿಟಿ ಅವಾಗಿರಲಿಲ್ಲ. ಅವರು ಪೀರಿಯಡ್ಸ್ ಆದಾಗ ತುಂಬ ಪೇಯ್ನ್ಫುಲ್ ಆಗಿರ್ತಾರೆ, ಮೈಂಡು ಒಂದು ಬ್ಲ್ಯಾಕ್ ಆಗಿರುತ್ತೆ, ತುಂಬ ಪೇಯ್ನನ್ನು ಅನುಭವಿಸ್ತಾ ಇರ್ತಾರೆ. ಕೈ ಕಾಲು ಸೆಳೆತ ಆಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಬಾಡಿ ಪೇಯ್ನ್ ಆಗಿರ್ಬೋದು, ಈ ಥರ ಎಲ್ಲನೂ ಕೂಡ ತುಂಬ ಅನುಭವಿಸ್ತಾ ಇರ್ತಾರೆ. ಆ ಒಂದು ಸಿಚುವೇಷನಲ್ಲಿ ಉಪವಾಸ ಮಾಡೋದಕ್ಕಾಗೋದಿಲ್ಲ, ಅವರಿಗೆ ಪೂಜೆಗೆ ಕೂರೋದಕ್ಕಾಗೋದಿಲ್ಲ ಅಂತ ಹೇಳಿ ಅವರನ್ನು ಸಪ್ರೇಟ್ ರೂಮಲ್ಲಿ ಇಟ್ಟು ಕೇರ್ ಮಾಡ್ತಾಯಿದ್ರು. ಕೇರ್ ಮಾಡೋದಕ್ಕಿಂತ ಅವರಿಗೆ ಒಂಥರ ಹಿಂಸೆಗೆ ಒಳಗಾಗ್ತಾ ಇತ್ತು ಅಂತ ಅನಿಸುತ್ತೆ. ಆವಾಗಿನ ಕಾಲದಲ್ಲಿ ಮಾಡ್ತಿರ್ತಕ್ಕಂಥದ್ದು ಇವಾಗ ಆಗಲ್ಲ. ಜನ್ರೇಷನ್ ತುಂಬ ಮುಂದುವರೆದಿದೆ, ಒಂದು ಟೆಕ್ನಾಲಜಿಗಳು ಮುಂದುವರೆದಿದೆ, ಎಲ್ಲ ಫೆಸಿಲಿಟಿಗಳು ಕೂಡ ನಮಗೆ ಸಿಗುತ್ತೆ. ಪೀರಿಯಡ್ಸ್ ಆದಾಗ ನಾವಿವಾಗ ಪೀರಿಯಡ್ಸ್ ಆಗಿದ್ದೀವೋ ಇಲ್ಲೋ ಅನ್ನೋಂತಹ ಒಂದು ಫೆಸಿಲಿಟಿ ಕೂಡ ಇವಾಗೆಲ್ಲ ಬಂದಿದೆ, ನೋಡ್ತಾ ಇರ್ಬೋದು. ಹಾಗಾಗಿ ಅದು ಪ್ರಕೃತಿ ನಿಯಮ, ದೇವತೆಗಳೇ ಕೂಡ ಇದು ತಪ್ಪಿದ್ದಲ್ಲ ಹಂತದಲ್ಲಿ ನಾವು ನೀವು ಯಾರು ಹೇಳಿ ಅಲ್ವಾ? ಇದು ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು, ಮನುಷ್ಯನ ಸಹಜವಾಗಿ ಬಂದಿರತಕ್ಕಂತಹ ಒಂದು ಇದು ಅಂತಲೇ ಹೇಳ್ಬೋದು, ಸಹಜವಾಗಿ ಇರ್ತಕ್ಕಂಥ ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದಕ್ಕೆ ಯಾರು ಕೂಡ ಪೂಜೆ ಮಾಡಿದ್ರೆ ಅದರಿಂದ ಕೆಡುಕಾಯಿತು, ಅದರಿಂದ ಏನೋ ಒಂದು ತಪ್ಪಾಯಿತು ಅನ್ನೋ ಯಾವುದೋ ಒಂದು ಇದಿಲ್ಲ. ಇದು ಮನುಷ್ಯನಿಗೆ ಮಂತ್ಲಿ ಸಹಜವಾಗಿ ಆಗಿರ್ತಕ್ಕಂತಹ ಒಂದು ಪ್ರಕ್ರಿಯೆ. ಅದು ಇದರಿಂದ ಕೆಡುಕಾಗುತ್ತೆ, ಅದರಿಂದ ಬೇರೆ ಯಾವುದರಿಂದನೂ ಕೆಡುಕಾಗಿದ್ರೆ, ನಾವು ಪೂಜೆಗೆ ಡೇಟ್ ಆದಾಗ ಕೂತ್ಕೊಂಡಿದ್ದಕ್ಕೆ ನಮಗೆ ಕೆಡುಕಾಯಿತು, ಅಯ್ಯೋ ಅವಳು ಈ ಥರ ಮಾಡಿದ್ದಕ್ಕೆ ಕೆಡುಕಾಯಿತು, ಬಾಯಿಂದ ಬಾಯಿಗೆ ಹಬ್ಬುವಂತಹ ನಾಲಿಗೆಗೆ ಎಲುಬಿಲ್ಲದ ನಾಲಿಗೆ ಏನಾದರೂ ಮಾತಾಡುತ್ತೆ, ಅದರಿಂದ ನಾವು ತಲೆ ಕೆಡಿಸ್ಕೊಳ್ಳೋದಲ್ಲ. ಇದರಿಂದ ಯಾವುದೇ ಒಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದಿಲ್ಲ, ಯಾವುದೇ ಒಂದು ಪ್ರಾಬ್ಲಮ್ಗಳು ಕೂಡ ಬರೋದಿಲ್ಲ. ಅದು ಏನಪ್ಪ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಫೆಸಿಲಿಟಿಗಳು ಇಲ್ಲದೆ ಇರೋ ಕಾರಣ ಅವರಿಗೆ ಪೇಯ್ನ್ ಜಾಸ್ತಿ ಇರುತ್ತೆ, ಉಪವಾಸ ಮಾಡೋಕ್ಕಾಗಲ್ಲ ಅಂಥ ಟೈಮ್ಗಳಲ್ಲಿ. ಹಾಗೆ ಪೂಜೆ ಹೋಮ ಹವನಗಳಿಗೆ ತುಂಬ ಹೊತ್ತು ಕೂತ್ಕೋಬೇಕಾಗತ್ತೆ, ತಪಸ್ಸನ್ನು ಮಾಡಬೇಕಾಗತ್ತೆ. ಅದೆಲ್ಲನೂ ಕೂಡ ಮೈಂಡು ಅಂದರೆ ಒಂದು ಮನಸ್ಸನ್ನು ನಿಗ್ರಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರನ್ನು ಸಪ್ರೇಟಾಗಿ ರೂಮಲ್ಲಿ ಇರಿಸ್ತಾಯಿದ್ರು. ಆ ಒಂದು ಕಾರಣಕ್ಕೋಸ್ಕರ ಇವತ್ತಿನ ಜನರು ಕೂಡ ಅದನ್ನು ಕೆಟ್ಟ ಭಾವನೆಯಿಂದನೇ ನೋಡ್ತಾರೆ. ಅಯ್ಯೋ ಪೀರಿಯಡ್ಸ್ ಆಗಿದೆ, ಇವಳು ಪೂಜೆಗೆಲ್ಲ ಕೂರ್ತಿದ್ದಾಳೆ, ಹಾಗಿದೆ ಹೀಗಿದೆ, ಇದೆಲ್ಲನೂ ಒಂದು ಏನು ಹೇಳ್ತಿದ್ರಲ್ಲ, ಮನುಷ್ಯ ಎಲುಬಿಲ್ಲದ ನಾಲಿಗೆಯಿಂದ ತುಂಬಾ ಮಾತಾಡ್ತಾ ಇರ್ತಾರೆ. ಬಟ್ ಹೆಣ್ಮಕ್ಳಿಗೆ ಹಾಗಲ್ಲ, ಅವರ ನೋವು ಅವರಿಗೆ ಗೊತ್ತಿರುತ್ತೆ. ಬಟ್ ಅದರಿಂದಾನೇ ನಾನು ಹೇಳ್ತಾ ಇರೋದು,
ಇದರಿಂದ ಯಾವ ಒಂದು ಪ್ರಾಬ್ಲಮ್ಗಳು ಕೂಡ ಆಗೋದಿಲ್ಲ. ಡೇಟಾ ಆದಾಗಲೂ ಕೂಡ ಇವಾಗ ಎಲ್ಲ ಒಂದು ಫೆಸಿಲಿಟಿಗಳು ಇರೋದ್ರಿಂದ ಡೇಟಾ ಆದಾಗೂ ಕೂಡ 3 ಸಲ ತಲೆಸ್ನಾನ ಮಾಡಿಕೊಂಡು ನೀವು ಆರಾಮಾಗಿ ಪೂಜೆ ಪುನಸ್ಕಾರಗಳಿಗೆ ಕೂತ್ಕೋಬೋದು. ಉಪವಾಸನ ಇರೋದಕ್ಕಾಗೋದಿಲ್ಲ. ಯಾಕೆಂದರೆ ಪೇಯ್ನ್ ಯಾವಾಗಲೂ ಕೂಡ ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರೂ ಕೂಡ ಬಾಡಿ ಪೇಯ್ನ್ ಅನ್ನೋದು ತುಂಬಾ ಇರುತ್ತೆ. ಇವಾಗ ಟ್ಯಾಬ್ಲೆಟ್ ಆಗಿರ್ಬೋದು, ಪ್ರತಿಯೊಂದು ಬಂದರೂ ಕೂಡ ಮನುಷ್ಯನ ಪ್ರಕ್ರಿಯೆಯನ್ನು ಬದಲಾಯಿಸೋಕ್ಕೂ ಆಗಲ್ಲ. ಸಹಜ ಗುಣ ಅದು. ಮನುಷ್ಯನ ಪ್ರಕ್ರಿಯೆ ಅಂದರೆ ನಮಗೆ ಹೆಣ್ಮಕ್ಳಿಗೆ ಈ ಒಂದು ಕ್ರಿಯೆ ನಡೀತಾ ಇರೋದ್ರಿಂದ ಇವತ್ತು ತಾಯಿ ಆಗೋ ಅನ್ನೋ ಭಾಗ್ಯ ಸಿಕ್ಕಿರೋದು. ತಾಯಿ ಅಂತ ಹೇಳಿದ್ರೆ ಭೂಮಿ ಅಂತ ಹೇಳ್ತೀವಿ. ಭೂಮಿ ಎಷ್ಟು ವಿಶಾಲವಾಗಿದೆಯೋ ಅಷ್ಟು ತಾಯಿ ಮನಸ್ಸು ಅಷ್ಟೇ ವಿಶಾಲವಾಗಿರುತ್ತಂತೆ. ಹಾಗಾಗಿ ಆ ತಾಯಿ ಅನ್ನೋ ಪದನ ನಮಗೆ ಕೊಟ್ಟಿರೋದು ದೇವರು. ಆ ದೇವರಿಗೆ ನಾವು ಕೃತಜ್ಞತೆನ ಸಲ್ಲಿಸಬೇಕು. ಯಾವ ಒಂದು ನರ ಮನುಷ್ಯರಿಗೆ ನಾವು ಕೃತಜ್ಞತೆನ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಇದರಿಂದ ನಮಗೆ ಆಗುವಂತಹದ್ದು ಏನಪ್ಪ ಅಂತ ಹೇಳಿದ್ರೆ ಮಾನಸಿಕ ಒತ್ತಡ. ನಾವು ಡೇಟ್ ಆದಾಗ ಮಾನಸಿಕ ಒತ್ತಡದಿಂದ ಬಳಲ್ತಾ ಇರ್ತೀವಿ. ಯಾಕೆಂದರೆ ಪೇಯ್ನ್ ಆಗ್ತಾ ಇರುತ್ತೆ, ನಮಗೆ ಒಂಥರ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ. ಆ ಒಂದು ಟೈಮಲ್ಲಿ ಪೂಜೆನ ಮಾಡಿದ್ರೆ ನಮಗೆ ಮನಸ್ಸಿಗೆ ಕಿರಿಕಿರಿ ಅಂತ ಅನಿಸುತ್ತೆ. ಹಾಗಾಗಿ ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಮಾಡೋದ್ರಿಂದ ಯಾವುದೇ ಒಂದು ಪ್ರಾಬ್ಲಮ್ಗಳು ಬರೋದಿಲ್ಲ. ಅದು ಏನಾದರೂ ಬಂತು ಅಂದರೆ ಅದು ಸಹಜವಾಗಿ ಒಂದು ಇದರಿಂದ ಬಂದಿರ್ಬೋದು ಅಷ್ಟೇ. ಆದರೆ ನಾವು ಕೂರೋದ್ರಿಂದ ಪೀರಿಯಡ್ಸ್ ಆಗಿರೋರು ಪೂಜೆ ಮಾಡೋದ್ರಿಂದ ಯಾವ ಒಂದು ಇದು ಕೂಡ ಆಗೋದಿಲ್ಲ. ಇದು ಮನುಷ್ಯನ ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಇದು ಯಾವುದೂ ಕೂಡ ಕೆಲವೊಂದು ಕಡೆ ನಡೆಸೋದಿಲ್ಲ. ಆದರೆ ಕೆಲವೊಂದು ಕಡೆ ಇನ್ನೂ ಕೂಡ ಹಳೆ ಪದ್ಧತಿಗಳು ಇದೆ. ಅವರನ್ನು ರೂಮಲ್ಲಿ ಕೂಡ ಹಾಕೋದು, ಅಡುಗೆ ಮನೆಗೆ ಹೋದರೆ ಅಡುಗೆ ಮಾಡಬಾರ್ದು ಅಂತ ಹೇಳೋದು, ಅದೆಲ್ಲನೂ ಕೂಡ ಮನುಷ್ಯರು ಮಾಡ್ಕೊಂಡಿರೋಂತಹ ಪದ್ಧತಿಗಳು. ಮನುಷ್ಯರೇ ಅವರೊಟ್ಟಿಗೆ ಅವರೇ ಮಾಡ್ಕೊಂಡಿರುವಂತಹ ಪದ್ಧತಿಗಳಾಗಿರುತ್ತೆ. ಅದೆಲ್ಲನೂ ಕೂಡ ತಪ್ಪು. ಯಾಕೆಂದರೆ ಅವರು ಕೂಡ ಒಂದು ಹೆಣ್ಣು, ಪೀರಿಯಡ್ಸ್ ಆಗಿರೋರು ಕೂಡ ಒಂದು ಹೆಣ್ಣು, ಅರ್ಥ ಮಾಡಿಕೊಂಡು ಜೀವನ ಮಾಡೋದ್ರಲ್ಲಿ ಒಂದು ಇದಿದೆ, ಬಟ್ ಅರ್ಥ ಇದೆ. ಆದರೆ ಅದನ್ನೇ ಒಂದು ದೂಷಿಸ್ಕೊಂಡು ನೀವು ಅದನ್ನು ಮುಟ್ಟಬಾರ್ದು, ಇದನ್ನು ಮುಟ್ಟಬಾರ್ದು, ಅದನ್ನು ಮುಟ್ಟಿದರೆ ಹಾಗಾಗತ್ತೆ, ಇದನ್ನು ಮುಟ್ಟಿದರೆ ಹೀಗಾಗತ್ತೆ, ನೀವು ಮುಟ್ಟಿದ್ದೆಲ್ಲನೂ ಕೂಡ ಮತ್ತೆ ಕ್ಲೀನ್ ಮಾಡ್ಕೋಬೇಕು. ಅವರು ಅದೆಲ್ಲ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಅದು ಯಾಕೆ ಆ ಥರ ದೂಷಿಸ್ತಾರೋ ಗೊತ್ತಿಲ್ಲ. ಬಟ್ ಅವರು ಸಹ ಒಂದು ಏಜನ್ನು ದಾಟಿ ಬಂದಿರ್ತಾರೆ. ಬಟ್ ಅದನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಂದು ಹೆಣ್ಣಿಗೆ ಗೌರವ ಕೊಡೋದನ್ನು ಕಲ್ತ್ಕೋಬೇಕು. ಅವರ ನೋವಿಗೆ ಸ್ಪಂದಿಸೋದನ್ನು ಕಲ್ತ್ಕೋಬೇಕು. ಅದು ಬಿಟ್ಟು ಅವರ ಒಂದು ಇದಕ್ಕೇ ಒಂಥರ ಒತ್ತಡ, ಮಾನಸಿಕವಾಗಿ ಒತ್ತಡವನ್ನು ಹೇರ್ತಾ ಹೋದರೆ ಅವ್ರಿಗೂ ಕೂಡ ನೋವಾಗುತ್ತೆ. ಬಟ್ ಕೆಲವೊಂದು ಇವತ್ತಿನ ದಿನಗಳಲ್ಲೂ ಕೂಡ ಕೆಲವೊಂದು ಕಡೆ ಮಾತ್ರ ಈ ಒಂದು ಈ ರೀತಿ ನೀತಿಗಳು ಇರೋದು. ಆದರೆ ಈಗ ತುಂಬ ಬದಲಾಗಿದೆ. ಟೆಕ್ನಾಲಜಿ ಬದಲಾದಾಗೆ ಮನುಷ್ಯರು ಕೂಡ ಬದಲಾಗಿದ್ದಾರೆ. ಹಾಗಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಯಾವುದೇ ಒಂದು ತೊಂದರೆಗಳಾಗೋದಿಲ್ಲ. ಶುಭ ಮುಹೂರ್ತಗಳಿಗಾಗಿರ್ಬೋದು ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ಯಾವುದೇ ಒಂದು ಕೆಡುಕಾಗೋದಿಲ್ಲ. ಕೆಡುಕಾಗೋದು ನಮ್ಮ ಮನಸ್ಥಿತಿಗೆ. ನಾವು ಹಿಂದಿನ ಕಾಲದಿಂದಲೂ ಕೂಡ ಈ ಒಂದು ರೂಢಿನ ಪಾಲಿಸ್ಕೊಂಡು ಬಂದಿರೋದ್ರಿಂದ ನಮ್ಮ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಅಂತ ಹೇಳಿ 3 ದಿವಸ ಹಗಲು 3 ದಿವಸ ರಾತ್ರಿ, ಅಂದರೆ ಇವತ್ತು ಬೆಳಗ್ಗೆ ಆಗಿದ್ದೀವಿ ಅಂತ ಹೇಳಿದ್ರೆ ಇವತ್ತು ನಾಳೆ ನಾಡ್ದು ಅಂದರೆ 3 ದಿವಸ ಹಗಲು 3 ದಿವಸ ರಾತ್ರಿ ಕಳೆದ ನಂತರ ನಾವು ಪೂಜೆನ ಮಾಡಿಕೊಂಡ್ರೆ, ಅಂದರೆ ಸಂಪೂರ್ಣವಾಗಿ ನಮ್ಮ ಮುಟ್ಟು ನಿಂತ ನಂತರ ನಾವು ಪೂಜೆ ಮಾಡಿಕೊಂಡ್ರೆ ನಮಗೂ ಕೂಡ ಮನಸ್ಸಿಗೆ ನೆಮ್ಮದಿ ಅಂತ ಹೇಳಿ ನಾವು ಅದನ್ನು ಪಾಲಿಸ್ತಾ ಬಂದಿದ್ದೀವಿ ಅಷ್ಟೇ. ಅದರಿಂದ ಕೆಡುಕಾಗುತ್ತೆ. ಅದರಿಂದ ನಮಗೆ ಏನೋ ಒಂದು ಅನಾಚಾರ ನಡೆದೋಗುತ್ತೆ ಮನೆಯಲ್ಲಿ, ನಮ್ಮಿಂದನೇ ಅದು ತಪ್ಪಾಯಿತು ಅನ್ನೋ ಭಾವನೆನ ಕಿತ್ತಾಕಿ ಎಲ್ಲರೂ ಕೂಡ ಈ ಒಂದು ಮನಸ್ಥಿತಿ ಇರೋದು. ಇಂದಿನ ಕಾಲದಲ್ಲೂ ಕೂಡ ಅದನ್ನೇ ಮಾಡ್ತಾ ಇದ್ದಿದ್ದು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಉಪವಾಸ ಮಾಡೋದಕ್ಕಾಗೋದಿಲ್ಲ ಅನ್ನೋ ಭಾವನೆಯಿಂದ ಈ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಒಂದು ಟೆಕ್ನಾಲಜಿ ಮುಂದುವರೆದಾಗೆ ನಾವೇ ತಿಳಿತಾ ಹೋಗಬೇಕು, ನಾವೇ ಅದನ್ನು ತಿದ್ಕೊಳ್ತಾ ಹೋಗಬೇಕು. ಹಾಗಾಗಿ ಇದರಿಂದ ಯಾವುದೇ ಒಂದು ತೊಂದರೆಗಳು ಕೂಡ ಆಗೋದಿಲ್ಲ. ಮನುಷ್ಯ ಸಹಜವಾಗಿ ಬದಲಾಗ್ತಾ ಹೋಗ್ದಾಗೆ ಕೆಲವೊಂದು ಕಡೆ ಈ ನೀತಿ ನಿಯಮಗಳನ್ನು ಪಾಲಿಸೋದೇ ಇಲ್ಲ. ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದಾಗಲಿ ಅಥವಾ ಮನೇಲಿ ಪೂಜೆ ಮಾಡೋದಾಗಲಿ ಎಲ್ಲರೂ ಕೂಡ ಅನಿವಾರ್ಯತೆ ಮಾಡಲೇಬೇಕಾಗತ್ತೆ. ಕೆಲಸದ ಒತ್ತಡ, ಹಾಗೆ ಮನೇಲಿ ಯಾರೂ ಇಲ್ಲದೆ ಇದ್ದಾಗ ಏನೂ ಮಾಡೋದಕ್ಕಾಗೋದಿಲ್ಲ. ಈಗ ಒಬ್ಬರೇ ಇದ್ದೀವಿ ಅಂತ ಹೇಳಿದ್ರೆ ಪೂಜೆನೂ ನಾವೇ ಮಾಡ್ಕೋಬೇಕು. ಯಾಕೆಂದರೆ ಪೂಜೆ ಬಿಡೋದಕ್ಕಾಗೋದಿಲ್ಲ. ಶುಭ ಸಮಾರಂಭಗಳಿದ್ದಾಗ ನಾವೇ ಪೂಜೆಗೆ ಕೂರಬೇಕು ಅನ್ನೋ ಅನಿವಾರ್ಯತೆ ಇದ್ದಾಗ ಕೂರಲೇಬೇಕಾಗತ್ತೆ. ಹಾಗಾಗಿ ಈ ಒಂದು ಪದ್ಧತಿಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಇದರಿಂದ ಯಾವುದೇ ಒಂದು ಕೆಡುಕಾಗೋದಾಗಲಿ ಅಥವಾ ನಮಗೆ ಒಂದು ಕೆಟ್ಟ ಸೂಚನೆ ಸಿಗೋದಾಗಲಿ ಯಾವುದೂ ಕೂಡ ಆಗೋದಿಲ್ಲ. ಅದೆಲ್ಲ ನಾವು ಮನುಷ್ಯರು ಮಾಡ್ಕೊಂಡಿರೋಂಥ ಪದ್ಧತಿಗಳು. ಹಾಗಾಗಿ ಇದ್ರ ಬಗ್ಗೆ ಯಾವುದೇ ಗೊಂದಲಗಳಿರಬಾರ್ದು ಮನುಷ್ಯನಲ್ಲಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು.